ಓಂ ನಮಃ ಶಿವಾಯ. ಸಮಸ್ತರಿಗೂ ಆತ್ಮೀಯ ವಂದನೆಗಳು. ಇಂದಿನ ಈ ವಿಶೇಷ ವಿಶ್ಲೇಷಣೆಯು ಶನಿದೇವನ ಅಧಿಪತ್ಯದ ಮಕರ ರಾಶಿಯ ಜಾತಕದವರಿಗೆ ಮೀಸಲಾಗಿದೆ. ಏಪ್ರಿಲ್ ಮಾಸದ ಆರಂಭಿಕ ದಿನಗಳಾದ 1, 2, 3 ಮತ್ತು 4ನೇ ತಾರೀಖಿನಂದು ನಿಮ್ಮ ಜೀವನದಲ್ಲಿ ಜರುಗಲಿರುವ ಘಟನೆಗಳ ಬಗ್ಗೆ ತಿಳಿದರೆ ಮಕರ ರಾಶಿಯವರು ಖಂಡಿತವಾಗಿಯೂ ದಿಗ್ಭ್ರಮೆಗೊಳ್ಳುತ್ತಾರೆ. ಮಕರ ರಾಶಿಯ ಮಿತ್ರರೇ, ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಈ ಸಂದೇಶವನ್ನು ಮಾತ್ರ ಏಕಾಗ್ರತೆಯಿಂದ ಆಲಿಸಿ. ಏಕೆಂದರೆ ಏಕಾಂತದಲ್ಲಿ ಕುಳಿತು ಗ್ರಹಿಸುವಾಗ ನೀವು ಅರ್ಥಮಾಡಿಕೊಳ್ಳಬೇಕಾದ ಮತ್ತು ಮುನ್ನೆಚ್ಚರಿಕೆ ವಹಿಸಬೇಕಾದ 10 ರಹಸ್ಯ ಸಂಗತಿಗಳು ಈ ಪ್ರಸ್ತುತಿಯಲ್ಲಿವೆ. ಪ್ರಮುಖವಾಗಿ ಇಬ್ಬರು ಮಹಿಳೆಯರು ನಿಮ್ಮ ಸ್ಥಿತಿಯನ್ನು ಕಂಡು ಅತೀವವಾಗಿ ಕಣ್ಣೀರು ಹಾಕುತ್ತಿದ್ದಾರೆ. ಆಕೆಯ ರೋಧನೆಯು ಮಿತಿಮೀರಿದೆ. ಆ ಅಳುವಿನ ಹಿಂದಿನ ನೈಜ ಮರ್ಮವು ನಿಮಗೆ ಅರಿವಾದರೆ ನಿಮ್ಮ ಅಂತಃಕರಣವು ನಿಜವಾಗಿಯೂ ಚೂರಾಗುತ್ತದೆ. ನಾವು ಎಂತಹ ದ್ರೋಹ ಎಸಗಿದ್ದೇವೆ ಅಥವಾ ಯಾವ ಜನ್ಮದ ಪಾಪದ ಫಲವಿದು ಎಂದು ನೀವು ಮರುಗುತ್ತೀರಿ. ಅವರು ನಿಮ್ಮ ಏಳಿಗೆಯನ್ನು ಸಹಿಸದೆ ಹೀಗೆ ಮಾಡುತ್ತಿದ್ದಾರೆ ಎಂಬ ಸತ್ಯ ತಿಳಿದರೆ ನೀವು ತೀವ್ರವಾಗಿ ವ್ಯಥೆಪಡುತ್ತೀರಿ ಮತ್ತು ಅಲ್ಪಮಟ್ಟಿಗೆ ಆತಂಕಕ್ಕೂ ಒಳಗಾಗುತ್ತೀರಿ. ಹಾಗಾದರೆ ಆ ಸ್ತ್ರೀಯರು ಯಾರು? ಈ ಮಕರ ರಾಶಿಯ ಜಾತಕದವರು ಮಹಿಳೆಯರಿರಲಿ ಅಥವಾ ಪುರುಷರಿರಲಿ, ಎಲ್ಲರಿಗೂ ಇದು ಅನ್ವಯಿಸುತ್ತದೆ. ಮಕರ ರಾಶಿಯ ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತದೆ ಎಂದು ನಾನು ವಾದಿಸುತ್ತಿಲ್ಲ. ಆದರೆ ಬಹುಸಂಖ್ಯಾತ ಮಕರ ರಾಶಿಯವರ ಸ್ಥಿತಿ ಇದೇ ಆಗಿದೆ. ನಿಮ್ಮ ಮೇಲೆ ಅಶುಭ ಶಕ್ತಿಗಳ ಪ್ರಯೋಗಗಳು ನಡೆಯುತ್ತಿವೆ. ಆದ್ದರಿಂದ ಇದನ್ನು ಅಂತ್ಯದವರೆಗೂ ಗಮನಿಸಿ ಮತ್ತು ನಿಮ್ಮ ಇತರ ಮಕರ ರಾಶಿಯ ಹಿತೈಷಿಗಳಿಗೂ ತಲುಪಿಸಿ. ಏಕೆಂದರೆ ಕಳೆದ ಕೆಲವು ಕಾಲದಿಂದ ಮಕರ ರಾಶಿಯವರನ್ನು ಗಮನಿಸಿದರೆ ಅವರು ಸಂಕೀರ್ಣ ಸಮಸ್ಯೆಗಳಿಂದ ಎಂತಹ ನರಕಸದೃಶ ಯಾತನೆಯನ್ನು ಅನುಭವಿಸುತ್ತಿದ್ದಾರೆ ಎಂಬುದು ವೇದ್ಯವಾಗುತ್ತದೆ. ಹೊರನೋಟಕ್ಕೆ ಎಲ್ಲವೂ ಸುಸ್ಥಿತಿಯಲ್ಲಿದ್ದರೂ ಅಂತರಾಳದಲ್ಲಿ ನೆಮ್ಮದಿಯಿಲ್ಲದ ಸ್ಥಿತಿ ನಿಮ್ಮದಾಗಿದೆ. ಯಾವುದೋ ಅಜ್ಞಾತ ಭೀತಿ, ಒಂದು ರೀತಿಯ ನೋವು ಮತ್ತು ನಿಗೂಢ ಶಕ್ತಿಯು ನಿಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸುತ್ತಿದೆ. ದೈವಿಕ ಶಕ್ತಿಯು ನಿಮ್ಮನ್ನು ರಕ್ಷಿಸಲು ಸದಾ ಯತ್ನಿಸುತ್ತಿದ್ದರೂ ಪ್ರಮುಖವಾಗಿ ಆ ಪರಶಿವನು ನಿಮ್ಮ ಬೆನ್ನಿಗೆ ನಿಂತು ಕಾಯುತ್ತಿದ್ದಾನೆ. ಆದರೆ ನೀವು ಆ ಮಹದೇವನನ್ನು ಸ್ಮರಿಸದ ಅಥವಾ ನಿರ್ಲಕ್ಷಿಸುವಂತಹ ಮಾನಸಿಕ ಸ್ಥಿತಿಯಲ್ಲಿದ್ದೀರಿ. ಅಂದರೆ ಲೌಕಿಕ ಜಂಜಾಟಗಳಿಗೆ ಸಿಲುಕಿ ನಿಮ್ಮ ಕಷ್ಟಗಳ ಸುಳಿಯಲ್ಲಿ ಮುಳುಗಿ ಹೋಗಿದ್ದೀರಿ ಮತ್ತು ಆ ಜಗತ್ಪಿತನನ್ನು ಮರೆತಿದ್ದೀರಿ. ಆದರೂ ಆ ತಂದೆಯು ಇಲ್ಲಿಯವರೆಗೆ ನಿಮ್ಮನ್ನು ದೊಡ್ಡ ವಿಪತ್ತುಗಳಿಂದ ಪಾರು ಮಾಡುತ್ತಾ ಬಂದಿದ್ದಾನೆ. ಆದರೆ ನೀವು ಆ ಶಿವಶಕ್ತಿಯನ್ನು ಅಲಕ್ಷಿಸುತ್ತಲೇ ಸಾಗಿದರೆ ಕಾಲಾಂತರದಲ್ಲಿ ದೈವವೂ ಕೂಡ ಅಸಹಾಯಕವಾಗಬಹುದು. ಆ ಕರುಣಾಮಯಿ ಶಿವನೇ ಈ ಮಾಹಿತಿಯನ್ನು ನಿಮ್ಮ ಮುಂದೆ ತಂದಿದ್ದಾನೆ. ಏಕೆಂದರೆ ನೀವು ಹೀಗೆ ಮರುಗುತ್ತಿರುವುದನ್ನು ನೋಡಲು ಆ ದೇವನಿಗೂ ಇಷ್ಟವಿಲ್ಲ. ನಿಮ್ಮಲ್ಲಿರುವ ಆ ಸಂಕಷ್ಟಗಳಿಗೆ ಅಂತ್ಯವೇ ಇಲ್ಲ ಎಂದು ಭಾವಿಸಿ ನೀವು ಹತಾಶರಾದರೆ ಮುಂದಿನ ಪರಿಣಾಮಗಳು ನಮ್ಮ ಕಲ್ಪನೆಗೂ ನಿಲುಕದಷ್ಟು ಭೀಕರವಾಗಿರುತ್ತವೆ. ಶಿವನ ಸಂಕಲ್ಪದಂತೆ ಇಂದು ಈ ವಿಶ್ಲೇಷಣೆ ಸಿದ್ಧವಾಗಿದೆ. ಆದ್ದರಿಂದ ನಿಮಗೆ ಅಂತಹ ದುರ್ಗತಿ ಬರಬಾರದು ಎಂಬುದು ಈ ಸಂದೇಶದ ಆಶಯ. ದಯವಿಟ್ಟು ಇದನ್ನು ಪೂರ್ಣವಾಗಿ ಏಕಾಂತದಲ್ಲಿ ಶ್ರವಣ ಮಾಡಿ. ನಿಮಗೆ ಕಾಡುತ್ತಿರುವ ಈ ಗೊಂದಲಗಳಿಂದ ಮುಕ್ತಿ ಪಡೆಯುವ ಸಕಲ ಮಾರ್ಗಗಳನ್ನು ನಾನು ವಿವರಿಸುತ್ತೇನೆ. ಆ ಕುತಂತ್ರಿಗಳು ಯಾರು ಮತ್ತು ಅವರ ನಾಮಧೇಯಗಳೇನು ಎಂಬುದನ್ನು ನಾನು ಸ್ಪಷ್ಟವಾಗಿ ಬಯಲು ಮಾಡುತ್ತೇನೆ. ಆದರೆ ಮಕರ ರಾಶಿಯಲ್ಲಿ ಜನಿಸಿದ ಮಿತ್ರರೇ, ದಯವಿಟ್ಟು ಈ ಮಾಹಿತಿಗೆ ಮೆಚ್ಚುಗೆ ಸೂಚಿಸಿ ಮತ್ತು ಬೆಂಬಲಿಸಿ. ಇದರಿಂದ ಇದು ಸಂಕಷ್ಟದಲ್ಲಿರುವ ಹೆಚ್ಚಿನ ಜನರನ್ನು ತಲುಪಲು ಸಾಧ್ಯವಾಗುತ್ತದೆ. ಮಕರ ರಾಶಿಯು ಭೌಚಕ್ರದ 10ನೇ ಮನೆಯಾಗಿದೆ. ಈ ರಾಶಿಯ ಒಡೆಯ ನ್ಯಾಯಾಧಿಪತಿ ಶನಿದೇವ. ಮಕರ ರಾಶಿಯವರು ಮೂಲತಃ ಅತ್ಯಂತ ಸಾತ್ವಿಕ ಗುಣದವರು. ಅವರ ಹೊರಗಿನ ನಡವಳಿಕೆ ಏನೇ ಇರಲಿ, ಅಂತರಾಳದಲ್ಲಿ ಅವರು ಮುಗ್ಧರು ಮತ್ತು ಮಗುವಿನಂತಹ ನಿಷ್ಕಲ್ಮಶ ಮನಸ್ಸನ್ನು ಹೊಂದಿರುತ್ತಾರೆ. ಇವರು ಸಮಾಧಾನದಿಂದ, ಕ್ರಮಬದ್ಧವಾಗಿ, ಧೈರ್ಯದಿಂದ ಮತ್ತು ಉತ್ತಮ ಸಂಸ್ಕಾರದೊಂದಿಗೆ ಬೆಳೆದವರು. ಆದರೆ ಮಕರ ರಾಶಿಯವರು ಬಾಲ್ಯದಿಂದಲೇ ಹಲವು ಬಗೆಯ ಕಷ್ಟಗಳನ್ನು ಮತ್ತು ಮನಸ್ಸಿಗೆ ತಾಕುವ ನೋವುಗಳನ್ನು ಎದುರಿಸುತ್ತಲೇ ಬಂದಿದ್ದಾರೆ. ಇವರು ಒಮ್ಮೆ ಒಬ್ಬ ವ್ಯಕ್ತಿಯನ್ನು ಅಥವಾ ಸಂಬಂಧವನ್ನು ಆಳವಾಗಿ ಪ್ರೀತಿಸಿದರೆ ಅವರಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ. ಎಷ್ಟೇ ವಿರೋಧವಿದ್ದರೂ ಅವರನ್ನು ಕೈಬಿಡುವುದಿಲ್ಲ. ಅದು ನಿಮ್ಮ ಅರ್ಧಾಂಗಿಯಾಗಿರಲಿ ಅಥವಾ ಪತಿಯಾಗಿರಲಿ, ಸ್ತ್ರೀ ಅಥವಾ ಪುರುಷ ಯಾರೇ ಆಗಿರಲಿ, ಒಮ್ಮೆ ಅನುರಾಗ ಮೂಡಿದರೆ ಇವರು ಕೇವಲ ಅವರ ಮೇಲೆ ಮಾತ್ರ ವಿಶ್ವಾಸವಿಡುತ್ತಾರೆ. ಏಕೆಂದರೆ ಈ ಮಕರ ರಾಶಿಯವರನ್ನು ನಾವು ಅವಲೋಕಿಸಿದರೆ ಅವರು ದೈಹಿಕವಾಗಿ ಅತ್ಯಂತ ಆಕರ್ಷಕವಾಗಿರುತ್ತಾರೆ. ಈ ಸೌಂದರ್ಯವೇ ಅವರಿಗೆ ಒಂದು ರೀತಿಯಲ್ಲಿ ಶಾಪವಾಗಿದೆ ಎಂದು ಹೇಳಬಹುದು. ಏಕೆಂದರೆ ಕೆಲವರಿಗೆ ರೂಪವೂ ವರವಾಗುತ್ತದೆ, ಆದರೆ ಈ ಮಕರ ರಾಶಿಯವರ ಬದುಕಿನಲ್ಲಿ ಇದೇ ರೂಪವು ಕಂಟಕವಾಗುತ್ತಿದೆ. ಇವರು ಆಕರ್ಷಕವಾಗಿರುವುದರಿಂದಲೇ ಸಮಾಜದಲ್ಲಿ ಅಥವಾ ಸಂಬಂಧಿಕರ ವಲಯದಲ್ಲಿ ಬೇಗನೆ ಪ್ರಸಿದ್ಧಿ ಪಡೆಯುತ್ತಾರೆ. ಯಾವುದೇ ಸಮಾರಂಭಗಳಿಗೆ ಹೋದರೂ, ಅದು ಬಂಧುಗಳ ಮನೆಯಿರಲಿ ಅಥವಾ ಅತ್ತೆಯ ಕಡೆಯ ಕಾರ್ಯಕ್ರಮವಿರಲಿ, ಎಲ್ಲರ ದೃಷ್ಟಿಯೂ ಸಹಜವಾಗಿ ನಿಮ್ಮ ಮೇಲೆ ನೆಟ್ಟಿರುತ್ತದೆ. ಇವರು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಗುಣವಂತರು ಎಂದು ಜನರು ಹೊಗಳಿದರೂ ಒಳಗೊಳಗೆ ಅಸೂಯೆಪಡುವವರ ಸಂಖ್ಯೆಯೇ ಹೆಚ್ಚು. ನಿಮ್ಮ ಸಭ್ಯವರ್ತನೆಯು ದಿನದಿಂದ ದಿನಕ್ಕೆ ನಿಮ್ಮನ್ನು ಎಲ್ಲರಿಗೂ ಹತ್ತಿರವಾಗಿಸುತ್ತಿದೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಏಳಿಗೆಯನ್ನು ಸಹಿಸದವರ ಕಣ್ಣುಗಳಲ್ಲಿ ಕಿಡಿ ಮೂಡುತ್ತಿದೆ.
ಅವರು ನಿಮ್ಮನ್ನು ನೋಡಿದಾಗ ತಮ್ಮಲ್ಲಿರುವ ಕೀಳರಿಮೆಯಿಂದಾಗಿ ನಿಮ್ಮನ್ನು ಶಪಿಸಲು ಪ್ರಾರಂಭಿಸುತ್ತಾರೆ. ಇದನ್ನೇ ನಾವು ದೃಷ್ಟಿದೋಷ ಎನ್ನುತ್ತೇವೆ. ಕಪ್ಪು ಶಿಲೆಯೂ ಸಹ ಮನುಷ್ಯನ ಕಣ್ಣಿನ ದೃಷ್ಟಿಗೆ ಸೀಳುತ್ತದೆ ಎಂಬ ಮಾತಿದೆ. ಹಾಗಿರುವಾಗ ಮನುಷ್ಯರಾದ ನಾವು ಈ ಕೆಟ್ಟ ದೃಷ್ಟಿಯನ್ನು ಎಷ್ಟು ಮಟ್ಟಿಗೆ ತಡೆದುಕೊಳ್ಳಬಲ್ಲೆವು? ನೀವೇ ವಿವೇಚಿಸಿ. ಪ್ರಕೃತಿದತ್ತವಾದ ಸೌಂದರ್ಯವನ್ನು ನಾವು ಬದಲಾಯಿಸಲಾಗದು. ಆದರೆ ನಮ್ಮ ಮನಸ್ಸನ್ನು ನಾವು ಗಟ್ಟಿಗೊಳಿಸಿಕೊಳ್ಳಬೇಕು. ಮನಸ್ಸು ನಿರ್ಮಲವಾಗಿದ್ದಾಗ ಆ ಪ್ರಭೆ ಮತ್ತಷ್ಟು ಹೆಚ್ಚುತ್ತದೆ. ನಿಮ್ಮಲ್ಲಿ ಯಾವುದೇ ಕುಟಿಲ ಬುದ್ಧಿಯಿಲ್ಲದ ಕಾರಣ ನಿಮ್ಮ ಚೇತನವು ಸುಂದರವಾಗಿದೆ. ಆದರೆ ಸಮಾಜದ ಎಲ್ಲರೂ ನಿಮ್ಮಂತೆ ಇರುವುದಿಲ್ಲ. ನಿಮ್ಮ ಏಳಿಗೆಯನ್ನು ಸಹಿಸಲಾರದ ಕೆಲವರು ನಿಮ್ಮನ್ನು ಕಂಡ ಕೂಡಲೇ ಅಂತರಂಗದಲ್ಲಿ ಮರುಗುತ್ತಾರೆ. ಆ ನಕಾರಾತ್ಮಕ ಅಲೆಗಳಿಂದಾಗಿ ನೀವು ನರಕಸದೃಶ ನೋವನ್ನು ಅನುಭವಿಸುತ್ತಿದ್ದೀರಿ. ಇದು ನಿಮಗೂ ಕೂಡ ಸ್ಪಷ್ಟವಾಗಿ ಅರ್ಥವಾಗುತ್ತಿಲ್ಲ. ವಾಸ್ತವದಲ್ಲಿ ಇಬ್ಬರು ಕ್ರೂರ ಮನಸ್ಸಿನ ಮಹಿಳೆಯರು ನಿಮ್ಮ ಪತನವನ್ನು ಬಯಸಿ ಶಪಿಸುತ್ತಿದ್ದಾರೆ. ಅದು ನಿಮ್ಮ ಅತ್ತೆಯ ಮನೆಯವರಾಗಿರಲಿ, ಹತ್ತಿರದ ಸಂಬಂಧಿಗಳಾಗಿರಲಿ, ಅಥವಾ ನಿಮ್ಮ ಸ್ವಂತ ಕುಟುಂಬದವರೇ ಇರಲಿ, ಅಥವಾ ಹೊರಗಿನ ಪರಿಚಿತರಿರಲಿ. ಇಬ್ಬರು ಮಹಿಳೆಯರು ನಿಮ್ಮ ಮೇಲೆ ಅತಿಯಾದ ದ್ವೇಷ ಸಾಧಿಸುತ್ತಿದ್ದಾರೆ. ಅವರು ನಿಮ್ಮ ಸನಿಹದಲ್ಲೇ ಇರುತ್ತಾರೆ, ಆದರೆ ಅವರ ಒಳಗಿರುವ ದ್ವೇಷದ ಜ್ವಾಲೆ ನಿಮಗೆ ಗೋಚರಿಸುವುದಿಲ್ಲ. ನಮಗೆ ಏತಕ್ಕಾಗಿ ಇಷ್ಟೊಂದು ಸಂಕಷ್ಟಗಳು ಬರುತ್ತಿವೆ ಎಂದು ನೀವು ನಿರಂತರವಾಗಿ ಚಿಂತಿಸುತ್ತೀರಿ. ದೈವವೇ, ನಾನು ಯಾರಿಗೆ ಏನು ಅಪಚಾರ ಎಸಗಿದ್ದೇನೆ ಎಂದು ಎಷ್ಟು ಗೋಳಾಡಿದರೂ ನಿಮಗೆ ದಾರಿ ಕಾಣುತ್ತಿಲ್ಲ. ಅಂದರೆ ಒಂದು ವಿಘ್ನ ನಿವಾರಣೆಯಾಗುವ ಮೊದಲೇ ಮತ್ತೊಂದು ಅಡ್ಡಿ ಎದುರಾಗುತ್ತದೆ. ಕಣ್ಣೀರು ಸುರಿಸದಿದ್ದರೂ ಅಂತರಂಗದಲ್ಲಿ ನೀವು ಪಡುತ್ತಿರುವ ಸಂಕಟ ಆ ದೇವರಿಗೆ ಪ್ರೀತಿ. ನಿಮ್ಮ ಸುತ್ತಮುತ್ತ ಅನೇಕ ಮಿತ್ರರು, ಬಂಧುಗಳು ಇದ್ದರೂ ಸಹ ಕಷ್ಟದ ಸಮಯದಲ್ಲಿ ನೆರವಿಗೆ ಬರುವವರು ಯಾರೂ ಇಲ್ಲ. ನೋವನ್ನು ನೀವೊಬ್ಬರೇ ಅನುಭವಿಸಬೇಕು. ಆರ್ಥಿಕ ಮುಗ್ಗಟ್ಟಿನಿಂದ ಪರದಾಡಬೇಕು. ನಮಗೆ ಅತ್ಯಂತ ಆಪ್ತರೆಂದುಕೊಂಡವರೇ ಸಹಾಯ ಮಾಡದಿದ್ದರೆ ಬದುಕು ದುಸ್ತರವೆನಿಸುತ್ತದೆ. ಈ ಕಾಲಘಟ್ಟದಲ್ಲಿ ರಕ್ತ ಸಂಬಂಧಿಗಳೇ ಶತ್ರುಗಳಾಗುತ್ತಿದ್ದಾರೆ. ನಮ್ಮ ಸ್ವಂತ ಮಕ್ಕಳೇ ನಮ್ಮ ಬೆನ್ನಿಗೆ ನಿಲ್ಲದಿದ್ದರೆ ಇನ್ನುಳಿದವರಿಂದ ಏನನ್ನು ನಿರೀಕ್ಷಿಸಲು ಸಾಧ್ಯ? ಸಮಾಜದಲ್ಲಿ 80% ಜನರು ಸ್ವಾರ್ಥಿಗಳಾಗಿದ್ದಾರೆ. ಹೀಗೆ ಶಪಿಸುವವರು ಮತ್ತು ನಿಮ್ಮ ವಿನಾಶವನ್ನು ಕಂಡು ಆನಂದಿಸುವವರು ನಿಮ್ಮ ಹತ್ತಿರವೇ ಇದ್ದಾರೆ. ನೀವು ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ಅವರು ಸಾಂತ್ವನ ನೀಡುವಂತೆ ನಟಿಸುತ್ತಾ ಒಳಗೊಳಗೆ ಸಂಭ್ರಮಿಸುತ್ತಾರೆ. ಇಂದಿನ ಜಗತ್ತಿನಲ್ಲಿ ನೈಜ ಪ್ರೀತಿ ತೋರುವವರು ವಿರಳವಾಗಿದ್ದಾರೆ. ಒಡಹುಟ್ಟಿದವರೇ ಆದರೂ ಒಬ್ಬರ ಏಳಿಗೆಯನ್ನು ಮತ್ತೊಬ್ಬರು ಸಹಿಸದ ಸ್ಥಿತಿಯಿದೆ. ಅವರು ಸುಖವಾಗಿದ್ದಾರೆಂಬುದು ನಮಗೆ ಸಂತೋಷ ನೀಡಬೇಕು. ಆದರೆ ಅಸೂಯೆಯು ಆ ಸಂಬಂಧಗಳನ್ನು ಕೆಡಿಸುತ್ತಿದೆ. ನೀವು ಇತರರಿಗೆ ಉಪಕಾರ ಮಾಡಬಾರದು ಎಂಬ ಸಂಚು ರೂಪಿಸುವವರು ಇದ್ದಾರೆ. ಇನ್ನು ಕೆಲವು ಪೋಷಕರು ಕೂಡ ಸ್ವಾರ್ಥದ ಪರಮಾವಧಿಯಲ್ಲಿದ್ದಾರೆ. ನಾವು ನಿಮ್ಮನ್ನು ಸಾಕಿ ಬೆಳೆಸಿದ್ದೇವೆ, ಆದ್ದರಿಂದ ನೀವು ನಮ್ಮ ಅಡಿಯಾಳಾಗಿರಬೇಕು ಎಂದು ಅಹಂಕಾರ ಪ್ರದರ್ಶಿಸುತ್ತಾರೆ. ಮಕ್ಕಳು ಸಮಾನವಾಗಿ ಬೆಳೆದರೂ ಅವರಲ್ಲಿ ಭೇದಭಾವ ಮಾಡುವ ಹಿರಿಯರಿದ್ದಾರೆ. ವಯಸ್ಸಾದರೇನೂ ವಿವೇಕವಿಲ್ಲದ ಅನೇಕರು ಸಮಾಜದಲ್ಲಿದ್ದಾರೆ. ತಾವು ಹೇಳಿದ್ದೇ ವೇದವಾಕ್ಯವಾಗಬೇಕು ಎಂಬ ಹಠಮಾರಿತನ ಇವರಲ್ಲಿರುತ್ತದೆ. ಇಂತಹ ಪರಿಸರದಲ್ಲಿ ಬೆಳೆಯುವ ಮಕರ ರಾಶಿಯವರು ತೀವ್ರ ಅಗೌರವ ಮತ್ತು ನೋವನ್ನು ಅನುಭವಿಸುತ್ತಿದ್ದಾರೆ. ನಿಮ್ಮ ರಾಶಿಯ ಅನೇಕ ಮಂದಿಗೆ ಇದು ಪ್ರತಿದಿನದ ಅನುಭವವಾಗಿದೆ. ಇದು ಸತ್ಯವಾಗಿದ್ದರೆ ಖಂಡಿತವಾಗಿಯೂ ಪ್ರತಿಕ್ರಿಯಿಸಿ. ಹೆತ್ತವರು ದೈವಕ್ಕೆ ಸಮಾನ ಎಂಬುದು ನಿಜವಾದರೂ ಕೆಲವರು ಆ ಗೌರವದ ಮುಖವಾಡದ ಹಿಂದೆ ತಮ್ಮ ಸ್ವಾರ್ಥವನ್ನು ಬಚ್ಚಿಟ್ಟಿರುತ್ತಾರೆ. ಅತಿಯಾದ ಮಮತೆ ತೋರಿಸುವಂತೆ ನಟಿಸುತ್ತಾ ಮಕ್ಕಳ ಜೀವನವನ್ನು ಕಮರಿಸುವವರು ಇರುತ್ತಾರೆ. ಅಂತಹ ವ್ಯಕ್ತಿಗಳು ಮಕ್ಕಳ ಪ್ರಗತಿಯನ್ನು ಸಹಿಸದೆ ಅವರನ್ನು ತಮ್ಮ ಹತೋಟಿಯಲ್ಲೇ ಇರಿಸಿಕೊಳ್ಳಲು ಬಯಸುತ್ತಾರೆ. ಅವರು ಸಂಬಂಧಗಳನ್ನು ಬೆಸೆಯುವ ಬದಲು ಮುರಿಯುವ ಕೆಲಸ ಮಾಡುತ್ತಾರೆ. ತಮ್ಮದೇ ಮಕ್ಕಳನ್ನು ಸಮಾಜದ ಮುಂದೆ ಕೀಳಾಗಿ ಚಿತ್ರಿಸುವ ದೈತ್ಯ ಮನಸ್ಸಿನ ಹಿರಿಯರೂ ಇರುತ್ತಾರೆ. ಅಂತಹವರ ಕಾರಣದಿಂದಲೇ ಮಕರ ರಾಶಿಯ ಜಾತಕದವರು ಇಂದು ಮಾನಸಿಕ ಸಂಕಷ್ಟದಲ್ಲಿ ನರಳುತ್ತಿದ್ದಾರೆ. ಇದಕ್ಕೆ ದೈವವೇ ಉತ್ತರ ನೀಡಬೇಕು. ಈಗ ನಾನು ಆ ಇಬ್ಬರು ಮಹಿಳೆಯರ ಬಗ್ಗೆ ಪ್ರಸ್ತಾಪಿಸುತ್ತಿದ್ದೇನೆ. ಆ ಇಬ್ಬರಲ್ಲಿ ಮೊದಲನೆಯವರು ನಿಮ್ಮ ಅತ್ಯಂತ ಆಪ್ತ ರಕ್ತ ಸಂಬಂಧಿಗಳು. ನಿಮ್ಮ ಹೆತ್ತವರು ಅಥವಾ ಒಡಹುಟ್ಟಿದವರ ರೂಪದಲ್ಲಿರುವ ಇವರು ನಿಮ್ಮ ಮೇಲೆ ಅತೀವವಾದ ದ್ವೇಷ ಕಾರುತ್ತಿದ್ದಾರೆ. ಆದರೆ ನೀವು ಅವರಿಗೆ ಯಾವುದೇ ಅನ್ಯಾಯ ಎಸಗಿಲ್ಲ. ಆದರೂ ಅವರ ನಕಾರಾತ್ಮಕ ಶಕ್ತಿಯು ನಿಮ್ಮ ಮೇಲೆ ತೀವ್ರವಾಗಿ ಬೀರುತ್ತಿದೆ. ಅವರು ನಿಮ್ಮ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡಿ ನಿಮ್ಮನ್ನು ಅತಂತ್ರ ಸ್ಥಿತಿಗೆ ತಳ್ಳುತ್ತಿದ್ದಾರೆ. ಮಕರ ರಾಶಿಯವರು ಈಗಲಾದರೂ ತಮ್ಮ ಸುತ್ತಮುತ್ತಲಿರುವ ಶತ್ರುಗಳನ್ನು ಗುರುತಿಸಬೇಕು. ನಿಜವಾದ ಸತ್ಯವೇನು ಮತ್ತು ಭ್ರಮೆ ಯಾವುದು ಎಂಬುದನ್ನು ತಿಳಿಯುವ ಹೊತ್ತಿಗೆ ಅನಾಹುತ ನಡೆದು ಹೋಗಿರುತ್ತದೆ. ನಿಮ್ಮ ಬದುಕು ನರಕವಾಗಲು ನಿಮ್ಮ ಹತ್ತಿರದವರೇ ಕಾರಣ ಎಂಬುದು ಕಟುಸತ್ಯ. ನೀವು ಮನಬಿಚ್ಚಿ ಮಾತನಾಡಿದರೆ ಅಥವಾ ನಿಮ್ಮ ಸಂಕಟವನ್ನು ತೋಡಿಕೊಂಡರೆ ಅದನ್ನು ಹಾಸ್ಯ ಮಾಡುವವರೇ ಹೆಚ್ಚು. ಆದ್ದರಿಂದ ನೀವು ಮೌನವಾಗಿ ನರಳುತ್ತಿದ್ದೀರಿ. ನಿಮಗೆ ಹೊರಗಿನ ಶತ್ರುಗಳಿಗಿಂತ ಒಳಗಿನವರಿಂದಲೇ ಅತಿ ಹೆಚ್ಚು ಹಾನಿಯಾಗುತ್ತಿದೆ. ಒಡಹುಟ್ಟಿದವರು ಒಂದು ಮಾತು ಹೇಳಬಹುದು, ಆದರೆ ನಿಮ್ಮ ಜೀವನವನ್ನೇ ಹಾಳು ಮಾಡುವಷ್ಟು ಕ್ರೌರ್ಯ ಅವರಲ್ಲಿ ಇರುವುದಿಲ್ಲ. ಈ ಶಾಪ ಅಥವಾ ದೃಷ್ಟಿದೋಷವು ಹೆಚ್ಚಾಗಿ ಹೆತ್ತವರ ಅಥವಾ ಸಮವಯಸ್ಕರ ಅಸೂಯೆಯಿಂದಲೇ ಸಂಭವಿಸುತ್ತದೆ.
ಪೋಷಕರು ಹೀಗೆ ಏಕೆ ಮಾಡುತ್ತಾರೆ ಎಂಬ ಸಂಶಯ ನಿಮಗಿರಬಹುದು. 90% ಪೋಷಕರು ಪ್ರೀತಿಯ ಸಾಕಾರಮೂರ್ತಿಗಳು, ಆದರೆ ಉಳಿದ 10% ಮಂದಿ ತಮ್ಮ ಅಹಂಕಾರಕ್ಕಾಗಿ ಮಕ್ಕಳ ಬದುಕನ್ನು ಬಲಿಕೊಡುತ್ತಾರೆ. ಇದರ ಪರಿಣಾಮವಾಗಿ ಮಕರ ರಾಶಿಯವರು ಇಂದಿಗೂ ಯಾತನೆ ಅನುಭವಿಸುತ್ತಿದ್ದಾರೆ. ಈ ನೋವಿನ ಬಗ್ಗೆ ಯಾರಾದರೂ ಇಲ್ಲಿ ಕಾಮೆಂಟ್ ಮಾಡಬಹುದು. ಆದರೂ ಅವರಿಗೆ ನೀವು ಪ್ರತ್ಯುತ್ತರ ನೀಡಬೇಡಿ, ಏಕೆಂದರೆ ಅವರು ವಯಸ್ಸಿನಲ್ಲಿ ಹಿರಿಯರು ಅಥವಾ ಸಂಬಂಧದಲ್ಲಿ ದೊಡ್ಡವರು. ಎಷ್ಟು ಸಹಿಸಬೇಕು ಎಂಬ ವಿವೇಚನೆ ನಿಮಗಿರಲಿ. ಆದರೆ ಅವರು ನಿಮ್ಮ ಬಗ್ಗೆ ಮೊದಲು ದ್ವೇಷ ಕಾರುತ್ತಾರೆ ಎಂಬುದು ನೆನಪಿರಲಿ. ಇನ್ನು ಎರಡನೇ ವಿಷಯವೇನೆಂದರೆ, ಮಕರ ರಾಶಿಯವರು ಗುಣವಂತರೆಂದು ನಾವು ಹೇಳಿದ್ದೆವು. ನಿಮ್ಮ ರೂಪ ಮತ್ತು ಲಾವಣ್ಯವನ್ನು ಕಂಡು ಅಸೂಯೆಪಡುವವರ ಸಂಖ್ಯೆ ಹೆಚ್ಚಿದೆ. ನಿಮ್ಮ ಶಿಸ್ತುಬದ್ಧ ಜೀವನ, ಆಹಾರ ಕ್ರಮ ಮತ್ತು ಸಂಸ್ಕಾರವು ಇತರರಿಗೆ ಅರಗಿಸಿಕೊಳ್ಳಲು ಕಷ್ಟವಾಗುತ್ತಿದೆ. ನೀವು ಮೌನವಾಗಿದ್ದರೂ ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ಶತ್ರುಗಳಿಗೆ ಭಯವನ್ನುಂಟು ಮಾಡುತ್ತದೆ. ನಿಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳಲು ನೀವು ಮಾಡುವ ಪ್ರಯತ್ನಗಳು, ಯೋಗ ಅಥವಾ ಧ್ಯಾನವು ನಿಮ್ಮನ್ನು ವಯಸ್ಸಾದರೂ ಯೌವನಯುತವಾಗಿ ಕಾಣುವಂತೆ ಮಾಡುತ್ತದೆ. ಇದನ್ನು ಕಂಡು ನಿಮ್ಮ ಅತ್ತೆಯ ಮನೆಯವರು ಅಥವಾ ಪತಿಯ ಕಡೆಯ ಬಂಧುಗಳು ನಿಮ್ಮ ಮೇಲೆ ಅಸೂಯೆಪಡುತ್ತಿದ್ದಾರೆ. ಅವರು ನಿಮ್ಮನ್ನು 4 ಜನರ ಮುಂದೆ ಹೊಗಳಿದರೂ ಅಂತರಾಳದಲ್ಲಿ ನಿಮ್ಮ ಪತನವನ್ನು ಬಯಸುತ್ತಾರೆ. ನೀವು ಎಷ್ಟೇ ಸರಳವಾಗಿದ್ದರೂ ಅವರ ಕಣ್ಣುಗಳಿಗೆ ನೀವು ಅಹಂಕಾರಿಯಂತೆ ಕಾಣುತ್ತೀರಿ. ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ನಿಮ್ಮ ನೆಮ್ಮದಿ ಕೆಡಿಸಲು ಯತ್ನಿಸುತ್ತಾರೆ. ಆದ್ದರಿಂದ ಅಂತಹವರ ಮುಂದೆ ನಿಮ್ಮ ರಹಸ್ಯಗಳನ್ನು ಬಿಟ್ಟುಕೊಡಬೇಡಿ. ನೀವು ಅವರೊಂದಿಗೆ ಸಂಬಂಧ ಕಡಿಯಲು ಸಾಧ್ಯವಿಲ್ಲದಿದ್ದರೂ ಅಂತರ ಕಾಪಾಡಿಕೊಳ್ಳುವುದು ಕ್ಷೇಮ. ವಾದವಿವಾದಗಳಿಗೆ ಇಳಿಯಬೇಡಿ. ಸಮಾರಂಭಗಳಿಗೆ ಹೋದಾಗ ಅತಿಯಾದ ಅಲಂಕಾರಕ್ಕಿಂತ ಸರಳತೆಗೆ ಆದ್ಯತೆ ನೀಡಿ. ಆಗ ಅವರ ಕೆಟ್ಟ ದೃಷ್ಟಿಯು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಬಹುದು. ಇಲ್ಲದಿದ್ದರೆ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಲೇ ಇರುತ್ತವೆ. ಈ ದೋಷಗಳ ನಿವಾರಣೆಗೆ ಜಗನ್ಮಾತೆ ದುರ್ಗಾದೇವಿಯ ಶರಣು ಹೋಗಿ. ದೇವಿಗೆ ಅರಿಶಿನ, ಕುಂಕುಮ, ಕೆಂಪು ಸೀರೆ ಮತ್ತು ಹೂವುಗಳನ್ನು ಅರ್ಪಿಸಿ ಪೂಜೆ ಮಾಡಿ. ತಾಯಿ ದುರ್ಗೆ, ನಮ್ಮನ್ನು ಈ ದುಷ್ಟಶಕ್ತಿಗಳಿಂದ ರಕ್ಷಿಸು ಎಂದು ಪ್ರಾರ್ಥಿಸಿ. ಮಂಗಳವಾರ ಅಥವಾ ಭಾನುವಾರದಂದು ದೇವಿಗೆ ನಿಂಬೆಹಣ್ಣಿನ ಹಾರವನ್ನು ಸಮರ್ಪಿಸಿ. ಈ ಸರಳ ಪರಿಹಾರವು ಎಂತಹ ದೊಡ್ಡ ವಿಘ್ನವನ್ನಾದರೂ ನಿವಾರಿಸುತ್ತದೆ. ನಿಮ್ಮ ಸಂಸಾರದಲ್ಲಿ ಸುಖಶಾಂತಿ ನೆಲೆಸಲು ದೇವಿಯನ್ನು ಭಕ್ತಿಯಿಂದ ಆರಾಧಿಸಿ. ಅಶ್ವತ್ಥ ಮರವು ದೈವಿಕವಾಗಿರುವುದರಿಂದ ನಿಮ್ಮ ಕೈಯಾರೆ ಒಂದು ಗಿಡವನ್ನು ನೆಡಿ. ಅಶ್ವತ್ಥ ವೃಕ್ಷದ ಸನ್ನಿಧಿಯಲ್ಲಿ ದೀಪ ಹಚ್ಚಿ 11 ಬಾರಿ ಪ್ರದಕ್ಷಿಣೆ ಮಾಡಿ. ರಾಹುಕಾಲದಲ್ಲಿ ದುರ್ಗಾದೇವಿಯ ಪೂಜೆ ಮಾಡುವುದರಿಂದ ನಿಮ್ಮ ಸಂಕಲ್ಪಗಳು ಸಿದ್ಧಿಸುತ್ತವೆ. ರಾಹುದೋಷದ ನಿವಾರಣೆಗೆ ದುರ್ಗಾಸ್ತೋತ್ರ ಪಠಣವು ಅತ್ಯಂತ ಪ್ರಶಸ್ತ. ಮಕರ ರಾಶಿಯವರು ಸದಾಕಾಲ ಓಂ ಧೂಂ ದುರ್ಗಾಯ ನಮಃ ಎಂಬ ದಿವ್ಯ ಮಂತ್ರವನ್ನು ಜಪಿಸಬೇಕು. ಇದು ನಿಮ್ಮ ಪಾಲಿಗೆ ರಕ್ಷಾಕವಚವಾಗಲಿದೆ. ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ ಈ ಮಂತ್ರವು ನಿಮಗೆ ಧೈರ್ಯ ತುಂಬುತ್ತದೆ. ನೀವು ದೇವರಿಗೆ ಏನಾದರೂ ಹರಕೆ ಹೊತ್ತಿದ್ದರೆ ಅದನ್ನು ತಕ್ಷಣವೇ ಪೂರೈಸಿ. ಶುಕ್ರವಾರದ ದಿನ ಹಸುವಿನ ತುಪ್ಪದಿಂದ ದೀಪ ಬೆಳಗುವುದು ಮತ್ತು ಕನಕಧಾರ ಸ್ತೋತ್ರ ಪಠಿಸುವುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ. ಲಕ್ಷ್ಮೀದೇವಿಯನ್ನು ಕಮಲದ ಹೂವಿನಿಂದ ಅರ್ಚಿಸಿ ಆಕೆಯ ಕೃಪೆಗೆ ಪಾತ್ರರಾಗಿ. ಅಂತಿಮವಾಗಿ ಒಂದು ತಾಂತ್ರಿಕ ಪರಿಹಾರವನ್ನು ತಿಳಿಸುತ್ತೇನೆ. ನಿಮ್ಮ ಶತ್ರುಗಳ ಕಾಟ ಅತಿರೇಕಕ್ಕೆ ಹೋದಾಗ ಶನಿವಾರ ಅಥವಾ ಅಮಾವಾಸ್ಯೆಯ ದಿನ ನಿರ್ಜನ ಪ್ರದೇಶಕ್ಕೆ ಹೋಗಿ. ಕೆಲವು ಕಪ್ಪು ಜೀರಿಗೆ ಮತ್ತು ಅಕ್ಕಿ ಕಾಳುಗಳನ್ನು ತೆಗೆದುಕೊಂಡು ಯಾರೂ ವೀಕ್ಷಿಸದ ಜಾಗದಲ್ಲಿ ಸಣ್ಣ ಗುಂಡಿ ತೋಡಿ ನಿಮ್ಮ ಶತ್ರುಗಳ ಹೆಸರನ್ನು ಹೇಳುತ್ತಾ ಅದರಲ್ಲಿ ಹಾಕಿ ಮಣ್ಣು ಮುಚ್ಚಿ. ನಂತರ ಅದರ ಮೇಲೆ ನಿಂಬೆಹಣ್ಣಿನ ರಸ ಹಿಂಡಿ ಹಿಂತಿರುಗಿ ನೋಡದೆ ಮನೆಗೆ ಬಂದು ಕಾಲು ತೊಳೆದು ಒಳಗೆ ಹೋಗಿ. ಹೀಗೆ ಮಾಡುವುದರಿಂದ ಶತ್ರುಗಳ ಸಂಚು ವಿಫಲವಾಗುತ್ತದೆ ಮತ್ತು ನಿಮ್ಮ ಮೇಲಿರುವ ದೃಷ್ಟಿದೋಷಗಳು ನಿವಾರಣೆಯಾಗುತ್ತವೆ. ಮಕರ ರಾಶಿಯವರು ವಿಶೇಷವಾಗಿ ವೈ ಅಥವಾ ವಿ ಅಕ್ಷರದ ಹೆಸರಿರುವ ಮಹಿಳೆಯರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳುವುದು ಸೂಕ್ತ. ನೀವು ವಿವೇಕಿಗಳು, ಒಮ್ಮೆ ಮೋಸ ಹೋದರೆ ಮತ್ತೆ ಆ ಕಡೆ ತಿರುಗಿ ನೋಡುವುದಿಲ್ಲ. ಅಂತಹ ದೃಢ ನಿರ್ಧಾರ ನಿಮ್ಮದಾಗಿರಲಿ. ಈ ಪರಿಹಾರಗಳಿಂದ ನಿಮ್ಮ ಮಾನಸಿಕ ಒತ್ತಡ, ಕೌಟುಂಬಿಕ ಕಲಹ ಮತ್ತು ಆರ್ಥಿಕ ಮುಗ್ಗಟ್ಟುಗಳು ದೂರವಾಗಿ ಸುವರ್ಣಕಾಲ ಆರಂಭವಾಗಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ವಿಶೇಷ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.